ಗೈಸ್ ಅದಕ್ಕೆ ನಾಳೆ ಬೆಳಿಗ್ಗೆ ಅಯ್ಯೋ 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 ಬಿತ್ಕೊಂಡು ಅಂದ್ರೆ ಬಾಯ್, ದೇವ್ರು ಒಳ್ಳೇದ್ ಮಾಡ್ಲಿ. ಓಡ್ ಬನ್ನಿ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ಇವತ್ತು ಬೆಳಗ್ಗೆ ನಾನು ಎದ್ದೇ ಇರಲಿಲ್ಲ. ಎದ್ದಿದ್ದು 11 ಗಂಟೆಗೆ. ಅಂದರೆ ಬೆಳಗ್ಗೆ ಮಾರ್ನಿಂಗ್ ಡಾನ್ಸ್ ಕ್ಲಾಸಿಗೆ ಹೋಗಿ ಮತ್ತೆ ಬಂದು ಮಲ್ಕೊಂಡೆ. ಹೋಗೋಕ್ಕೆ ಆಗಿರಲಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ತುಂಬ ಮೈಕೆ ನೋವೆಲ್ಲ ಆಗ್ಬಿಟ್ಟಿತ್ತು. ಸೊ ಇವತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ನಾನು ಶಾಪಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲ ನಮ್ಮಮ್ಮ ಮಾತಾಡ್ಕೊಂಡು ಕೂತಿದ್ದಾರೆ. ನಮ್ಮ ಅಮ್ಮನ ಇದೊಂದು ಕೆಲಸ ಗೈಸ್, ಬೆಳಗ್ಗೆ ಬೆಳಗ್ಗೆ ಎಲ್ಲ ಟಿಫನ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಅವ್ರಿಗೊಂದು 7 ಜನ ಚಿಕ್ಕಮ್ಮಂದ್ರಿದ್ದಾರೆ. ಚಿಕ್ಕಮ್ಮಂದ್ರು ಅಂದ್ರೆ ಅವ್ರ ಅಮ್ಮನ ತಂಗಿದಿರು. ನಮ್ಮಮ್ಮ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಎಲ್ಲಾರ ಹತ್ರನೂ ಒಂದೊಂದು 2-3 ನಿಮಿಷ ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಹಿಂಗಿದೆ ಚಿಕ್ಕಮ್ಮ ಆ ಥರ ಈ ಥರ ಅಂತ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಅವರು ಎಲ್ಲ ಫೋನ್ ಮಾಡ್ತಾ ಇರ್ತಾರೆ, ಮಾತಾಡ್ಕೊಂಡು ಕೂತ್ಕೊಂತಾರೆ. ಟೈಮ್ ಆಲ್ರೆಡಿ ಒಂದು 12 ಗಂಟೆ ಆಗಿದೆ. ಸೊ ಇವಾಗ ಏನ್ ಕತೆ ಅಂದ್ರೆ, ನಾನು ಒಂದು ಬೆಸ್ಟ್ ಈಸಿಯೆಸ್ಟ್ ಹೈ ಪ್ರೋಟೀನ್ ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು. ಹೆಂಗಿದ್ರು ಡಯಟ್ ಅಲ್ಲಿ ಇರೋದ್ರಿಂದ ಹೈ ಪ್ರೋಟೀನ್ ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಗೂ ತೋರ್ಸೋಣ ಅಂತ ಅನ್ಕೊಂಡೆ. ಇವತ್ತು ನಾನು ಸಾಯಂಕಾಲ ಶಾಪಿಗೆ ಹೋಗ್ತಾ ಇದ್ದೀನಿ ಗೈಸ್. ಅರೌಂಡ್ 4 o'clock ಹೋಗ್ತೀನಿ ಇವತ್ತು. ಸೊ ಏನ್ ಮಾಡೋಣ ಅಂತ ಇವತ್ತು ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಊಟ ಮಾಡಬೇಕು. ಇವಾಗ ಟೈಮ್ ಬಂದ್ಬಿಟ್ಟು 12:30. ನಾನು ಮಾರ್ನಿಂಗ್ ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಒಂದು 8 ಗಂಟೆ ಅಷ್ಟೊತ್ತಿಗೆ ತಿಂದ್ಬಿಟ್ಟೆ. ಓಟ್ಸ್ ರಾಗಿ ಮಾಡಿಕೊಡ್ದೆ ಇವತ್ತು. ಸೊ ಆಲ್ರೆಡಿ ಹೊಟ್ಟೆ ಹಸಿತಿದೆ. ಸೊ ಒಂದು ಗಂಟೆ ಅಷ್ಟೊತ್ತಿಗೆ ನಾನು ಹೈ ಪ್ರೋಟೀನ್ ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಅದನ್ನು ತೋರಿಸ್ತೀನಿ. ಸಿಕ್ಕಾಪಟ್ಟೆ ಈಸಿ ಗೈ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಈಸಿ. ಆರಾಮಾಗಿ ನೀವೇ ಮಾಡ್ಕೊಂಡು ತಿನ್ಬಿಡ್ಬೋದು. ಸೊ ಅದನ್ನು ತೋರಿಸ್ಕೊಡ್ತೀನಿ. ಸೊ ಅದಾದ್ಮೇಲೆ ಬನ್ನಿ ಗೈಸ್. ಮಾತಾಡಿದ್ ನಿಂದು ಆಯ್ತು. ಎಷ್ಟ್ ಜನ ಜೊತೆ ಮಾತಾಡ್ತೀಯ? ಇಬ್ಬರ ಜೊತೆ ಮಾತಾಡೋದು. ಇವತ್ತಿಬ್ರು ಜೊತೆ ಮಾತಾಡೋದು ಅಂತ ಯಾಕೆ? ಎಲ್ಲಾರು ನಿಮ್ ಚಿಕ್ಕಮ್ಮನ ಜೊತೆ ಮಾತಾಡಿಲ್ವಾ? ಇಲ್ಲ, ಯಾಕೆ ಮಾಡಲ್ಲ. ಓನ್ಲಿ 2 person ಅಷ್ಟೇ. ಓನ್ಲಿ 2 persons ಪರ್ ಡೇ. ನೋಡಿ ನಮ್ಮಮ್ಮ ಹೆಂಗಂತಾರೆ. ಏನ್ ಪುಷ್ಪ? ಹಾಯ್ ಹೇಳು ಪುಷ್ಪ ನಮ್ಮ ಚಾನಲ್ಗೆ. ಹಾಯ್, ನಾಳೆ ನನ್ನ ಮಗ ಬರ್ತಾನೆ ಗೈಡ್ಸ್. ಅದಕ್ಕೆ ನಂಗೆ ತುಂಬ ಖುಷಿಯಾಗಿದೆ ಗೈಡ್ಸ್. ಅದಕ್ಕೆ ನಾಳೆ ಬೆಳಿಗ್ಗೆ ಅಯ್ಯೋ 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 ಬಿತ್ಕೊಂಡು ಏನಾಯ್ತಮ್ಮ? ಬಳೆ ಬಿದ್ದೋಯ್ತು. ನಮ್ಮಮ್ಮ ಏನೇನೋ ಮಾತಾಡ್ಕೊಂಡು ಅಂತ ಅನ್ಕೊಂಡು ಚಿನ್ನದ ಬೆಳೆನ ಎತ್ತೆಸಿದ್ರು ಎಲ್ಲ ಕೇಳ್ಕೊಂಡು. ಅಯ್ಯೋ, ಕೆಳಗಡೆ ಬಿದ್ದಿದ್ಯಂತೆ. ಎಲ್ಲಿ ಬಿದ್ದಿದ್ಯೋ ಯಾರಿಗ್ ಗೊತ್ತಮ್ಮ, ಕಾಣಿಸ್ತಾನೆ ಇಲ್ಲ. ನಮ್ಮಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ. ಅಲ್ಲಿಂದ ಈ ಕಡೆ ತಕ್ಕೊಂಡು ಈ ಕಡೆಯಿಂದ ತಕ್ಕೊಂಡ್ ಕೂತಿದ್ರು. ಎರಡನೇ ಶುಕ್ರವಾರ ಬಳೆ ತೆಗಿತಾರ ಪುಷ್ಪ. ಸೊ ಗೈಸ್, ನಾನು ಇವಾಗ ಊಟ ತಿನ್ನಕ್ಕೆ ಅಂತ ಬಂದೆ. ಸೊ ನಾನು ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳಿದ್ನಲ್ಲ. ಸೊ ಅದೇನ್ ಗೊತ್ತಾ, ಇವತ್ತು ನಮ್ಮ ಅಮ್ಮ ಬಂದ್ಬಿಟ್ಟು ನೋಡಿ ಕಾಳಿಂದು ಪಲ್ಯ ಮಾಡಿದ್ದಾರೆ. ಸೊ ಆ ಕಾಳಿನ ಪಲ್ಯಲ್ಲಿ ಬರೇ ಪಲ್ಯ ಅಂತೂ ತಿನ್ನಕ್ಕಾಗಲ್ಲ ಊಟಕ್ಕೆ. ಸೊ ನಾನು ಅದನ್ನೇ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಹೈ ಪ್ರೋಟೀನ್. ಆಕ್ಚುಲಿ ಕಾಳು ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಕಾಳುಗಳು ಸಿಕ್ಕಾಪಟ್ಟೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ. ಜಾಸ್ತಿ ವೆಜಿಟೇರಿಯನ್ಸಿಗೆ ಅದೇ ಜಾಸ್ತಿ ಗೈಸ್ ಆಕ್ಚುಲಿ. ಸೊ ನೀವು ಪನ್ನೀರ್ ಅವೆಲ್ಲದನ್ನು ಯೂಸ್ ಮಾಡಿ, ಪನ್ನೀರ್ ಸೋಯಾ ಅವೆಲ್ಲನೂ ಯೂಸ್ ಮಾಡ್ಬೋದು. ಡೈಲಿ ಪನ್ನೀರ್ ಸೋಯಾ ಯಾರ್ಯಾರು ತಿನ್ನಲ್ವೋ ಸೊ ಅವರಿಗೆ ಕಾಳಂತೂ ಆಲ್ಮೋಸ್ಟ್ ಡೈಲಿ ತಿನ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಈ ತರ ಏನಂತಾರೆ, ಕಾಳಿಂದು ಪಲ್ಯ ಮಾಡಿದ್ದಾರೆ. ಕಾಳಿನ ಪಲ್ಯ ಹೆಂಗಮ್ಮ ಮಾಡೋದು? ಮಾಮೂಲಿ ಬೇಳೆನು ಮೊಳಕೆ ಹುಳ್ಳಿ ಕಾಳು ಬೇಳೆ ಮೊಳಕೆ ಹುಳ್ಳಿ ಕಾಳು ಎಲ್ಲ ಬೇಯಿಸ್ಕೊಂಡು ಮಾಮೂಲಿ ಒಗ್ಗರಣೆಗೆ ಏನೇನ್ ಹಾಕ್ತಿರೋ ಆ ತರ ಎಲ್ಲ ಹಾಕೊಂಡು ಪಲ್ಯ ಮಾಡ್ಕೊಂಡು ಆಮೇಲೆ ಇವಾಗ ಆಕ್ಚುಲ್ ರೆಸಿಪಿ ನಾನ್ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಈಸಿ, 1-2 ಇಂಗ್ರೀಡಿಯೆಂಟ್ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಸೊ ಬನ್ನಿ, ನಾನು ಇವಾಗ ಬಂದೆ. ಮೇಲೆತ್ತು. ಸೊ ನಾನು ಇವಾಗ ಬಂದೆ ಗೈಸ್. ಇವಾಗ ಆಕ್ಚುಲ್ ರೆಸಿಪಿ ಮಾಡೋವಂಥದ್ದು. ಸೊ ಅದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಸಾಕು. ಇದು ಕಾಳು ಪಲ್ಯ ಬೇಕು, ಅದಕ್ಕೆ ಮೊಸರು ಬೇಕು, ಮತ್ತೆ ಹಸಿ ಈರುಳ್ಳಿ ಬೇಕು. ಇವಾಗ ಹಸಿ ಈರುಳ್ಳಿ ಇಲ್ದಲೆ, ನಿಮ್ಗೆ ಹಸಿ ಈರುಳ್ಳಿ ತಿನ್ನಕ್ ಆಗದಲ್ಲೇ ಇದ್ರೆ ನೀವು ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಡ ತಿನ್ಬೋದು. ಸೊ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಇವತ್ತು ಬೇರೆ ಏನು ತಿಂತಿಲ್ಲ, ಅನ್ನ ಆಗ್ಲಿ ಅಥವಾ ಬೇರೆ
ಚಪಾತಿ ಆಗ್ಲಿ ಏನೂ ತಿಂತಿಲ್ಲ. ಸೊ ಕಂಪ್ಲೀಟ್ ಆಗಿ ಬರೇ ಕಾಳು ತಿಂತಿರೋದ್ರಿಂದ ಇದಕ್ಕೆ ಇವಾಗ ಕಾಳು ಹಾಕೊಂಡಿದೀನಿ ಗೈಸ್. ಸೊ ಇಷ್ಟು ಕಾಳು ಹಾಕೊಂಡಿದೀನಿ. ಯಪ್ಪ. ಸೊ ಇವಾಗ ಮೊಸರು ಇದು ತೋರ್ಸ. ಸೊ ಮೊಸರು ನಿಮಗೆ ಜಾಸ್ತಿ ಮೊಸರು ಇಷ್ಟ ಅಂದ್ರೆ ಜಾಸ್ತಿನೂ ಹಾಕೊಳ್ಬೋದು, ಏನೂ ಆಗಲ್ಲ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಮೊಸರು ಹಾಕೊಂಡ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ. ನಾನು ಸಿಕ್ಕಾಪಟ್ಟೆ ಜಾಸ್ತಿ ಹಸಿ ಈರುಳ್ಳಿ ತಿಂತೀನಿ, ನಂಗೆ ಸಖತ್ ಇಷ್ಟ. ಸೊ ನಾನು ಎಲ್ಲ ತಿಂತೀನಿ ಜಾಸ್ತಿ, ಅಂದ್ರೆ ಹಸಿ ಈರುಳ್ಳಿ ಆಗ್ಲಿ ಹಸಿ ತರಕಾರಿಯಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ತಿಂತೀನಿ. ಸೊ ಇನ್ನೊಂದು ಚೂರು ಹಾಕೊಂಡು ಇದಕ್ಕೊಂಚೂರು ಉಪ್ಪು ಸಾಕು. ಸೊ ಗೈಸ್ ಈ ತರ ಇದೆ. ಸೊ ಇದಕ್ಕೆ ಒಂಚೂರು ಉಪ್ಪು ಹಾಕಿ, ಒಂಚೂರು ಇದಕ್ಕೆ ಉಪ್ಪು ಕಮ್ಮಿ. ಸೊ ಗೈಸ್ ಇದಕ್ಕೊಂಚೂರು ಉಪ್ಪು ಹಾಕ್ಬೇಕು, ಸ್ವಲ್ಪ ಸ್ವಲ್ಪ. ಸೊ ಗೈಸ್ ಇದಕ್ಕೆ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು. ಸೊ ಗೈಸ್ ನೀಟಾಗಿ ಕಳ್ಸ್ಕೊಂಡ್ಮೇಲೆ ಅದು ಒಂಥರ ಅನ್ನ ಮೊಸರು ಸಖತ್ತಾಗಿರುತ್ತೆ. ನಿಜ ಟ್ರೈ ಮಾಡಿ ಈ ರೆಸಿಪಿನ, ನೀವಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಯಾಕೆಂದ್ರೆ ಇವಾಗ ಎಷ್ಟೊಂದು ಜನ ಡಯಟ್ ಮಾಡಿರ್ತಾರೆ, ಅವರಿಗೆ ತಕ್ಷಣ ಏನಾರು ಆಗ್ಬೇಕು ಅಂದ್ರೆ ಇರಲ್ಲ ಏನು. ಈ ಕಾಳುಗಳಿದ್ರೆ ಕಾಳುಗಳು ಪಲ್ಯ ಮಾಡಿರ್ತಾರಲ್ಲ, ಅದಕ್ಕೆ ಇದನ್ನ ಮಾಡ್ಕೊಂಡು ತಿನ್ಬಿಡ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ. ನಾನು ರಿವ್ಯೂ ಕೊಡ್ತೀನಿ ಇವಾಗ. ನಾವು ಅಮ್ಮನೇ ಕೇಳೋಣ ಫಸ್ಟು ಹೆಂಗಿದೆ ಅಂತ. ಸೊ ನೋಡಿ ಈ ತರ ಹೆಂಗಿದ್ಯಮ್ಮ? ಸೂಪರ್ ಆಗಿದೆ. ನಿಜ ಚೆನ್ನಾಗಿದ್ಯಾ? ಚೆನ್ನಾಗಿದೆ ನೋಡಿ ಗೈಸ್, ನಿಜ ಸಖತ್ತಾಗಿರುತ್ತೆ. ಸಾಕು. ನಾವು ಯಾವಾಗ್ಲೂ ಅಷ್ಟೇ ಹಬ್ಬದಲ್ಲೆಲ್ಲ ಕಾಳುಗಳ ಪಲ್ಯ ಎಲ್ಲ ಮಾಡಿದಾಗ ಇದೇ ತರ ಕಾಳುಗಳ ಪಲ್ಯಗೆ ಮೊಸರು ಹಾಕೊಂಡು ಈರುಳ್ಳಿ ಹಾಕೊಂಡು ತಿಂತೀವಿ. ಸಖತ್ ಅಂದ್ರೆ ಸಖತ್ತಾಗಿರುತ್ತೆ. ಸೊ ಬನ್ನಿ ಇವಾಗ ನಾನು ತಿಂತೀನಿ. ತಿನ್ಬಿಟ್ಟು ನಾನು ಹೇಳ್ತೀನಿ ನಿಮ್ಗೆ. ಸೊ ನಿಜ ಸಕ್ಕದಾಗ ಕಣಮ್ಮ. ಕಾಳು ಪಲ್ಯ ಸಕ್ಕದಾಗ ಮಾಡಿದ್ದೆ ಕಣಮ್ಮ. ನೀವು ಮಾಡ್ಕೊಂತೀನಿ, ಸಕ್ಕ ಚೆನ್ನಾಗಿರುತ್ತೆ. ಸೊ ಅಷ್ಟೇ. ಆಮೇಲೆ ಗೈಸ್ ನಾನು ಯಾವಾಗ್ಲೂ ಊಟ ಮಾಡ್ಬೇಕಾದ್ರೆ ಅಥವಾ ಏನಾರ ತಿನ್ಬೇಕಾದ್ರೆ ಏನ್ ನೋಡ್ತೀನಿ ಅಂದ್ರೆ ಸೊ ನನಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿದ್ದೆ ಸ್ಯಾಮ್ ಸಮೀರ್ ನಾನು ನೋಡಿದಾಗಿಂದ. ಅವರಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಫ್ಯಾಮಿಲಿ ವ್ಯಾಲ್ಯೂಸ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಸೊ ನಮ್ಮನೇಲಿ ನಾನು ಒಬ್ಳೆ ಅಲ್ಲ, ನನ್ನ ತಂಗಿ ಆಗ್ಲಿ ನಮ್ಮಪ್ಪ ಅಮ್ಮ, ನಾನು ದಿನ ರಾತ್ರಿ ಹಾಕ್ಬಿಡ್ತೀನಿ. ರಾತ್ರಿ ಆಗ್ಲಿ ಊಟ ಮಾಡ್ಬೇಕಾರಾಗ್ಲಿ ಹಾಕ್ಬಿಡ್ತೀನಿ. ಸೊ ಅವಾಗ ನಮ್ಮಪ್ಪ ಅಮ್ಮನೂ ನೋಡ್ತಾರೆ. ಸೊ ಹಂಗೆ ಗೈಸ್ ನಾನು ಹಂಗೆ ನೋಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ನಮ್ಮ ಅಪ್ಪ ಮನೆಗೆ ಬಂದ್ರು. ಆಗ್ತೆ ಅಪ್ಪಂಗೋಸ್ಕರ ನಮ್ಮಮ್ಮ ಇದೇನ್ ಪಲ್ಯ ಅಮ್ಮ? ಚೌಳೆಕಾಯಿ ಪಲ್ಯ. ಗೋರಿಕಾಯಿ ಪಲ್ಯ ಅಂತ ನಾವು ಚೌಳೆಕಾಯಿ ಪಲ್ಯ ಅಂತೀವಿ, ಎಷ್ಟೊಂದ್ ಜನ ಗೋರಿಕಾಯಿ ಪಲ್ಯ ಅಂತ ಅಂತಾರೆ. ಸೊ ನಮ್ಮ ಅಪ್ಪಂಗೆ ಗೋರಿಕಾಯಿ ಪಲ್ಯ ಜೊತೆ ಚಪಾತಿ ಮಾಡ್ತಾ ಇದಾರೆ. ಸೊ ನಾನು ನನ್ನ ರೆಸಿಪಿನ ತಗೊಂಡು ನಮ್ಮ ಅಪ್ಪಂಗೆ ತೋರಿಸ್ತಾ ಕೊಡ್ತಾ ಇದ್ದೀನಿ. ಸೊ ಬನ್ನಿ ನಮ್ಮ ಅಪ್ಪನ ರಿವ್ಯೂ ಕೇಳೋಣ ಹೆಂಗಿದೆ ಅಂತ. ಗೈಸ್ ನಮ್ಮ ಅಪ್ಪಂಗೆ ರೆಸಿಪಿ ಕೊಡ್ತಾ ಇದ್ದೀನಿ. ಏನ್ ರೆಸಿಪಿ ಚಿನ್ನ ಇದು? ಪ್ರೋಟೀನ್ ರೆಸಿಪಿ. ನಮ್ಗೆ ಒಳ್ಳೇದಾಗ್ಲಿ, ಪ್ರೋಟೀನ್ ಚೆನ್ನಾಗಿ ತಿಂದು ಚೆನ್ನಾಗಿದ್ವಾ? ಇದು ತುಂಬಾ ಚೆನ್ನಾಗಿದೆ ತಿನ್ನೋದಿಕ್ಕೆ. ಇದು ಯಾವ್ದಾದ್ರು ನೆಂಜಿಕೆ ನಾನ್ ಕಂಪ್ಲೀಟ್ಲಿ ಊಟ ಇದನ್ನೇ ಮಾಡಿದ್ದು. ಇದು ಊಟ ಅಲ್ಲ, ಇದು ಚಪಾತಿಗೆ ಹಾಕೊಂಡು ತಿನ್ನೋಕು ಬಹಳ ಚೆನ್ನಾಗಿದೆ. ಏನಿಗೆ ಬೇಕಾದ್ರೂ ಮಾಡ್ಕೊಬೋದು ಇದನ್ನ. ಹೌದು ಸಾಕಾರದಲ್ಲ ಅಪ್ಪ. ನಾನು ಫುಲ್ ಊಟ ಇದನ್ನೇ ತಿಂದೆ. ನಮ್ಮ ಅಮ್ಮ ಚಪಾತಿ ಮಾಡ್ತಿದ್ದಾರೆ. ಚಪಾತಿ ಚೌಳೆಕಾಯಿ ಪಲ್ಯ ನಿಮಗೆ
ಅದ್ರ ಜೊತೆಗೆ ಇದು ಮಾಡಕ್ ಹೇಳಿದೆ. ಹಾ ಮತ್ತಿನ್ನೇನ್ ಮಾಡೋದು, ಭಾಳ ವೀಕ್ ಆಗ್ಬಿಟ್ಟಿದೀನಿ. ಆಕ್ಚುಲಿ ಅಪ್ಪ ಸೊ ಇವಾಗ ತಿಂದ್ರು ಗೈಸ್. ಗಾಳಿ ಬಂದ್ರೆ ಕಷ್ಟ, ನಾನು ಉಡ್ರೋಗ್ಬಿಡ್ತೀನಿ, ಉಫ್ ಅಂದ್ಬಿಟ್ರೆ ಹೋಗ್ಬಿಡ್ತೀನಿ. ಅಯ್ಯಬ್ಬಬ್ಬಬ್ಬಬ್ಬ ಏನ್ ಆಡ್ತೀರಬ್ಬ. ಸೊ ಅಷ್ಟೇ ಗೈಸ್, ಬನ್ನಿ ಇವಾಗ ಹೋಗೋಣ. ಬಾಯ್. ದೇವ್ರು ಒಳ್ಳೇದ್ ಮಾಡ್ಲಿ, ಓಡ್ ಬನ್ನಿ. ಎದಕ್ ಹೋಗ್ಬೇಕು? ನೀವೆಲ್ಲರೂ ಹೋಗ್ರಿ, ತಿರ್ಗಾ ಈ ಕಡೆ ಬರಕ್ ಹೋಗ್ಬೇಡ್ರಿ. ಯಾಕೆ ಬರ್ಬೇಕು ಪಪ್ಪ? ನಾವ್ ತಿಂತಾ ಇದೀವಿ, ಆಗ್ಲೇನ ತಿನ್ನೋದ್ ತೋರಿಸ್ಬೇಡ್ರಿ ನಮ್ದನ್ನ.